press the bell icon on the YouTube app and never miss another update. Hello students, welcome to the English class. So dear students, as you know that I started your 8th unit, that is art. So today I'll continue that unit. In the previous class I told you the meaning of art. Art means kale. Okay, so today I'll continue this same unit. So in this unit there is one interesting story. I think you like stories very much. Nimigellarigu stories andre tumba ishta alva. So in this unit there is a very interesting story. Okay, the story name is A Unique Painting. A unique painting. So story name is A Unique Painting. So what is the meaning of unique? Unique means ananya, not like others. Okay, so adu different agiruvantaha painting. Unique means ananya. Okay, so in this story there is one unique painting, one different agiruvantaha painting ide. Okay, so ಆ ಒಂದು painting ಬಗ್ಗೆನೇ ಈ ಒಂದು ಯೂನಿಟ್ ಇರೋದು. Okay, so in this lesson, who are they? I want to write the characters of this unit. So in this unit you can see Akbar. Okay, so Akbar, he was king, and Birbal, he was minister, mantri, he was minister, and courtiers. So courtiers means sabhapatigalu. Courtiers means sabhapatigalu. So Akbar, he was king. Okay, and Birbal, he was minister, mantri. Okay, avan king indu minister. Okay, Birbal. So ಮತ್ತೆ ಈ ಸ್ಟೋರಿಯಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ courtiers ಇದ್ದಾರೆ, ಸಭಾಪತಿಗಳು ಅಂತ ಹೇಳಿ. Okay, so shall we start the story now? The story is very interesting. Let's see a unique painting. ಹೇಗಿದೆ ಆ ಪೇಂಟಿಂಗ್ ಅಂತ ಹೇಳಿ ನಾವು ನೋಡೋಣ. ಯೂನಿಕ್ ಮೀನ್ಸ್ ಡಿಫ್ರೆಂಟ್, ಆ ಥರ ಪೇಂಟಿಂಗ್ ಮತ್ತೆ ಯಾವುದೂ ಇಲ್ಲ, ಅನನ್ಯ ಅಂತ ಹೇಳಿ. ಓಕೆ, ಸೊ ಟೇಕ್ ಯುವರ್ ಟೆಕ್ಸ್ಟ್ ಬುಕ್, ಕಮ್ ಟು ದ ಪೇಜ್ ನಂಬರ್ 119. See, a unique painting. Once Akbar told Birbal, make me a painting, use imagination in it. Birbal replied, but Huzur, I am a minister, how can I possibly paint? So one day, okay, one day Akbar, King Akbar told to his minister Birbal. So one day Akbar Birbalಗೆ ಕರೆದ್ಬಿಟ್ಟು ಏನು ಹೇಳ್ತಾನೆ? ಸೊ Birbal, make me a painting, ನನಗೊಂದು ಪೇಂಟಿಂಗ್ ಮಾಡಿ ತೋರಿಸು. ಓಕೆ, ಆ್ಯಂಡ್ ಯೂಸ್ ಇಮ್ಯಾಜಿನೇಷನ್ ಇನ್ ಇಟ್, ನಿಂದು ಅದರಲ್ಲಿ ಒಂದು ಇಮ್ಯಾಜಿನೇಷನನ್ನು ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೇಂಟಿಂಗನ್ನು ಮಾಡ್ಕೊಂಡು ಬಾ ಅಂತ ಹೇಳಿ ಕಿಂಗ್ ಅಕ್ಬರು ಬೀರ್ಬಲ್ಗೆ ಹೇಳ್ತಾ ಇರೋದು. ಆ್ಯಂಡ್ ಬೀರ್ಬಲ್ಸ್ ರಿಪ್ಲೈ, ಈಗ ಬೀರ್ಬಲ್ ಏನು ಹೇಳ್ತಾನೆ ಅಂತ ಹೇಳಿದರೆ, ಬೀರ್ಬಲ್ ಹೇಳ್ತಾ ಇರೋದು, ಬೀರ್ಬಲ್ ಸೆಡ್, ಬಟ್ ಹುಜೂರ್, ಐ ಆಮ್ ಎ ಮಿನಿಸ್ಟರ್, ಹೌ ಕ್ಯಾನ್ ಐ ಪಾಸಿಬಲಿ ಪೇಂಟ್? ಸೊ ಬೀರ್ಬಲ್ ಏನು ಹೇಳ್ತಾರೆ, ಹುಜೂರ್ ಮೀನ್ಸ್ ಸರ್, ಸರ್ ಐ ಆಮ್ ಎ ಮಿನಿಸ್ಟರ್, ನಾನೊಬ್ಬ ಮಂತ್ರಿ, ಹೌ ಕ್ಯಾನ್ ಐ ಪಾಸಿಬಲಿ ಪೇಂಟ್, ನನ್ನಿಂದ ಹೇಗೆ ಪಾಸಿಬಲ್ ಆಗುತ್ತೆ ಪೇಂಟ್ ಮಾಡೋದಕ್ಕೆ ಅಂತ ಹೇಳಿ ಬೀರ್ಬಲು ಅಕ್ಬರ್ಗೆ ಹೇಳ್ತಾ ಇರೋದು. ಓಕೆ, so let's see the next now. Akbar got angry at his reply and said, so see here, ಬೀರ್ಬಲ್ ಆ ಥರ ಹೇಳಿದ್ದಕ್ಕೆ, ನಾನೊಬ್ಬ ಮಿನಿಸ್ಟರು, ನನ್ನಿಂದ ಹೇಗೆ ಸಾಧ್ಯ ಪೇಂಟ್ ಮಾಡೋದಕ್ಕೆ ಅಂದ ತಕ್ಷಣವೇ ಅಕ್ಬರ್ಗೆ ತುಂಬ ಸಿಟ್ಟು ಬರುತ್ತೆ. ಹಿ ಬಿಕಮ್ ಆ್ಯಂಗ್ರಿ. ಓಕೆ, ಆ್ಯಂಡ್ ರಿಪ್ಲೈಡ್, ಮತ್ತೇನು ಹೇಳ್ತಾ ನೋಡ್ರಿ ಕಿಂಗು, ಆ್ಯಂಡ್ ರಿಪ್ಲೈಡ್, ಇಫ್ ಐ ಡೋಂಟ್ ಗೆಟ್ ಎ ಗುಡ್ ಪೇಂಟಿಂಗ್ ಇನ್ ಎ ವೀಕ್, ಯು ಶಾಲ್ ಬಿ ಸೆಂಟ್ ಅವೇ ಫ್ರಮ್ ದಿಸ್ ಕಂಟ್ರಿ. ಸೊ ಬೀರ್ಬಲ್, Akbar, he was very angry now. ಸೊ ಆ ಒಂದು ಕೇಳಿದ ತಕ್ಷಣನೇ ನನ್ನಿಂದ ಆಗಲ್ಲ, ಹೇಗೆ ಪಾಸಿಬಲ್ ಅಂದ ತಕ್ಷಣ ಸಿಟ್ಟಿಂದ ಏನು ಹೇಳ್ತಾನೆ, ಸೊ ಐ ವಾಂಟ್ ಎ ಪೇಂಟಿಂಗ್ ಇನ್ ಎ ವೀಕ್, ನನಗದು ಎಲ್ಲ ಗೊತ್ತಿಲ್ಲ, ನನಗೊಂದು ಪೇಂಟಿಂಗ್ ಬೇಕು, ಬ್ಯೂಟಿಫುಲ್ ಪೇಂಟಿಂಗ್ ಬೇಕು, ವಿತಿನ್ ಅ ವೀಕ್ ಯು ಹ್ಯಾವ್ ಟು ಗಿವ್ ಮಿ ಅ ಪೇಂಟಿಂಗ್, ನೀನು ಮಾಡಿರುವಂತಹ ಒಂದು ಯೂನಿಕ್ ಪೇಂಟಿಂಗನ್ನು ನನಗೆ ಕೊಡಬೇಕು ಅಂತ ಹೇಳಿ, ಅದರ್ವೈಸ್
ಅದರ್ವೈಸ್ ಇಲ್ಲಾಂದರೆ ಏನಾಗುತ್ತೆ, ಯು ವಿಲ್ ಬಿ ಸೆಂಟ್ ಅವೇ ಫ್ರಮ್ ದ ಕಂಟ್ರಿ. ನೀನು ಆ ಪೇಂಟಿಂಗ್ ಮಾಡಿಲ್ಲ ಅಂತ ಹೇಳಿದರೆ ನೀನು ಈ ಕಂಟ್ರಿಯಿಂದ ಆಯ್ತಲ್ಲ ನಾನು ನಿನಗೆ ಹೊರಗಡೆ ಕಳಿಸ್ಬಿಡ್ತೀನಿ ಅಂತ ಹೇಳಿ ಕಿಂಗ್ ಅಕ್ಬರು ತುಂಬ ಸಿಟ್ಟಿಂದ ಹೇಳ್ತಾ ಇರೋದು. ಓಕೆ, ಸೊ ಇದು ಕಿಂಗಿನ ಆರ್ಡರು, ಮಿನಿಸ್ಟರ್ ಬೀರ್ಬಲ್ ಮಾಡಲೇಬೇಕದು. ಓಕೆನಾ, ಆ ಒಂದು ಪೇಂಟಿಂಗ್ ಅವ್ನು ಮಾಡಿಲ್ಲ ಅಂತ ಹೇಳಿದರೆ ಅಫ್ಕೋರ್ಸ್ ಕಿಂಗು ಬೀರ್ಬಲ್ಗೆ ಐತಲ್ಲ ಕಂಟ್ರಿಯಿಂದ ಹೊರಗಡೆ ಕಳಿಸ್ತಾನೆ. ಅಂಡರ್ಸ್ಟುಡ್ ನಾವು? ಲೆಟ್ಸ್ ಸಿ ಹಿಯರ್. ಸೊ 1 ವೀಕ್ ಒಳಗಡೆ ಬೀರ್ಬಲ್ ಒಂದು ಪೇಂಟಿಂಗನ್ನು ಮಾಡಿ ಕೊಡಬೇಕು. ಓಕೆ, ಸಿ ಹಿಯರ್ ನೆಕ್ಸ್ಟ್. ಸಮ್ ಆಫ್ ದಿ ಕೋರ್ಟಿಯರ್ಸ್ ಫೆಲ್ಟ್ ಹ್ಯಾಪಿ ಆನ್ ಹಿಯರಿಂಗ್ ದಿಸ್ ಬಿಕಾಸ್ ದೇ ವರ್ ಜೆಲಸ್ ಆಫ್ ಬೀರ್ಬಲ್. ಸೊ ಸಮ್ ಆಫ್ ದಿ ಕೋರ್ಟಿಯರ್ಸ್, ಸಭಾಪತಿಗಳು, ಸೊ ಸಮ್ ಆಫ್ ದಿ ಕೋರ್ಟಿಯರ್ಸ್ ಫೆಲ್ಟ್ ವೆರಿ ಹ್ಯಾಪಿ. ಸೊ ಅದು ಕೇಳಿದ ತಕ್ಷಣನೇ ನೀನು ಪೇಂಟಿಂಗ್ ಮಾಡಿಲ್ಲ, ನೀನು ಹೊರಗಡೆ ಹೋಗ್ತೀಯಾ ಕಂಟ್ರಿಯಿಂದ, ನನಗೆ ಹೊರಗಡೆ ಕಳಿಸ್ತೀನಿ ಅಂದ ತಕ್ಷಣವೇ ಆ ಕೋರ್ಟಿಯರ್ಸ್, ಸಮ್ ಆಫ್ ದಿ ಕೋರ್ಟಿಯರ್ಸ್ ಫೆಲ್ಟ್ ವೆರಿ ಹ್ಯಾಪಿ. ಅದು ಕೇಳಿದ ತಕ್ಷಣವೇ ಕೋರ್ಟಿಯರ್ಸ್ ತುಂಬ ಖುಷಿ ಪಡ್ತಾರೆ. ಬಿಕಾಸ್ ದೇ ವರ್ ಜಲಸ್ ಆನ್ ಬೀರ್ಬಲ್. ಸೊ ಕೆಲವೊಬ್ರು ಕೋರ್ಟಿಯರ್ಸ್ ಇದ್ದಾರಲ್ಲ, ಬೀರ್ಬಲಿನ ಮೇಲೆ ಸ್ವಲ್ಪ ಜಲಸ್. ಓಕೆ, ತುಂಬ ಇಂಪಾರ್ಟೆನ್ಸ್, ಕಿಂಗು ಬೀರ್ಬಲ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದನ್ನು ನೋಡಿಬಿಟ್ಟು ಕೋರ್ಟಿಯರ್ಸ್ ಈ ಥರ ಬೀರ್ಬಲ್ ಮೇಲೆ ತುಂಬ ಜಲಸ್ ಇಟ್ಕೊಂಡಿದ್ರು. ಸೊ ನಿನಗೆ ನಾನು ಹೊರಗಡೆ ಕಳಿಸ್ಬಿಡ್ತೀನಿ ಕಂಟ್ರಿಯಿಂದ ಅಂದ ತಕ್ಷಣವೇ ಎಲ್ಲ ಕೆಲವೊಬ್ರು ಕೋರ್ಟಿಯರ್ಸ್ ಇದ್ದಾರಲ್ಲ, ದೇ ಫೆಲ್ಟ್ ವೆರಿ ಹ್ಯಾಪಿ. ಅವ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ, ಇನ್ನು ಪೇಂಟಿಂಗ್ ಮಾಡಿಲ್ಲ ಅಂದರೆ ಒಂದು ಕಂಟ್ರಿಯಿಂದ ಹೊರಗಡೆ ಕಳಿಸ್ತಾರೆ, ನಮಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಕೋರ್ಟಿಯರ್ಸ್ ತುಂಬ ಖುಷಿ ಪಡ್ತಾರೆ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ವಾಟ್ ಹ್ಯಾಪನ್ ನೌ. See here, clever Birbal had an idea. So clever Birbal, clever means intelligent. Okay, so clever, tumba ideas ಗಳು ಬರ್ತಾ ಇರ್ತವೆ, very intelligent Birbal. Okay, so clever Birbal had an idea. So Birbalಗೆ ಒಂದು ಐಡಿಯಾ ಬಂತು. Let's see the idea now. Next day, Birbal came to the court. He had a covered frame with him. Akbar was happy to see Birbal. So Birbal had an idea. ಬೀರ್ಬಲ್ ಮಿನಿಸ್ಟರ್ ಅಲ್ವಾ, ಅವನೇ ಅಲ್ವಾ ಪೇಂಟಿಂಗ್ ಮಾಡಿ ಪ್ರೆಸೆಂಟ್ ಮಾಡೋದೀಗ 1 ವೀಕ್ ಒಳಗಡೆ, ಇಸ್ಂಟ್? ಸೊ ಬೀರ್ಬಲ್ ಹ್ಯಾಡ್ ಅನ್ ಐಡಿಯಾ, ಅವನಿಗೊಂದು ಐಡಿಯಾ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಡೇ ಹಿ ವೆಂಟ್ ಟು ದ ಕಿಂಗ್ ಬೈ ಹೋಲ್ಡಿಂಗ್ ಎ ಫ್ರೇಮ್. ಸೊ ನೆಕ್ಸ್ಟ್ ಡೇ ಕಿಂಗಿನ ಹತ್ರ ಇತ್ತಲ್ಲ ಒಂದು ಫ್ರೇಮನ್ನು, ಓಕೆ, ಒಂದು ಫ್ರೇಮನ್ನು ಕವರ್ ಮಾಡಿಕೊಂಡು, ಓಕೆ, ರ್ಯಾಪ್ ಮಾಡ್ಕೊಂಡು ಕವರ್ ಮಾಡಿಕೊಂಡು ಎಲ್ಲ ಮುಚ್ಕೊಂಡು ಆ ಒಂದು ಫ್ರೇಮನ್ನು ಮುಚ್ಕೊಂಡ್ಬಿಟ್ಟು ಕಿಂಗಿನ ಹತ್ರ ಹೋಗ್ತಾನೆ. ಸೊ ಕಿಂಗ್ ಅಕ್ಬರ್ ಫೆಲ್ಟ್ ವೆರಿ ಹ್ಯಾಪಿ. ಓ, ನನ್ನ ಪೇಂಟಿಂಗ್ ಹೇಳಿದ್ದೆ ಅವ್ನು ಮಾಡ್ಕೊಂಡು ಬಂದ ನೆಕ್ಸ್ಟ್ ಡೇನೇ ಅಂತ ಹೇಳಿ. ಸೊ ಕಿಂಗ್ ಅಕ್ಬರ್ ಹಿ ಫೆಲ್ಟ್ ವೆರಿ ಹ್ಯಾಪಿ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ವಾಟ್ ಹ್ಯಾಪನ್. The king called him near and took the frame. When he opened the cover, the smile on his face changed to anger. So see here children, the king called him near. Birbal ge tara ಸ್ವಲ್ಪ ಹತ್ರ ಕರೀತಾನೆ. ಹಿ ಕಾಲ್ಡ್ ಬೀರ್ಬಲ್ ನಿಯರ್ ಟು ಹಿಮ್ ಆ್ಯಂಡ್ ಟೇಕನ್ ದ ಫ್ರೇಮ್. ಆ ಒಂದು ಆಯ್ತಲ್ಲ ಫ್ರೇಮನ್ನು ಆಯ್ತಲ್ಲ ಇಸ್ಕೊಳ್ತಾನೆ. ಓಕೆ, ಸೊ ಕಿಂಗ್ ಆ ಒಂದು ಫ್ರೇಮನ್ನು ಇಸ್ಕೊಂಡ್ಬಿಟ್ಟು ವೆನ್ ಹಿ ಓಪನ್ ದ ಫ್ರೇಮ್, ಆ ಒಂದು ಕವರ್ ಆಗಿರುವಂಥ ರ್ಯಾಪರನ್ನು ಓಪನ್ ಮಾಡಿಬಿಟ್ಟು ನೋಡಿದರೆ ಹಿಸ್ ಹ್ಯಾಪಿ ಫೇಸ್ ಇಸ್ ಟರ್ನ್ ಇನ್ ಟು ದ ವೆರಿ ಆಂಗ್ರಿ ಫೇಸ್. ಸೊ ಆ ಒಂದು ಹ್ಯಾಪಿ ಫೇಸಿಂದ ಅವನು ತುಂಬ ಖುಷಿಯಿಂದ ಆ ಒಂದು ಫ್ರೇಮನ್ನು ಓಪನ್ ಮಾಡಿ ನೋಡ್ತಾನೆ. ಸೊ ಆ ಫ್ರೇಮ್ ನೋಡಿದ ತಕ್ಷಣ ಹಿ ಬಿಕಮ್ ವೆರಿ ಆ್ಯಂಗ್ರಿ. ಸೊ ಫುಲ್ ಫೇಸ್ ರೆಡ್ ಆಗಿಬಿಟ್ಟು ಆ ಕಿಂಗು ತುಂಬ ಸಿಟ್ಟಾಗ್ಬಿಡ್ತಾನೆ. ಓಕೆ, ಸೊ ಏನು ನೋಡಿರ್ಬೋದು ಆ ಫ್ರೇಮಲ್ಲಿ ಆ ಪೇಂಟಿಂಗ್ ಹೇಗಿದೆ. ಸೊ ಲೆಟ್ ಸಿ ವಾಟ್ ನೆಕ್ಸ್ಟ್ ವಾಟ್ ಹ್ಯಾಪನ್. ಸಿ ಹಿಯರ್ ದ ಕೋರ್ಟಿಯರ್ಸ್. ಈಗ ಕೋರ್ಟಿಯರ್ಸು ಕೂಡ ತುಂಬ ಎಕ್ಸೈಟೆಡ್ ಅವರಿಗೆ ಎಂಥ ಪೇಂಟಿಂಗ್ ಮಾಡ್ಕೊಂಡು ಬಂದಿರ್ಬೋದು. ಓಕೆ, ಒನ್ ಡೇಯಲ್ಲಿ ಒಂದು ಪೇಂಟಿಂಗ್ ಪ್ರೆಸೆಂಟ್ ಮಾಡ್ತಿದ್ದಾನಲ್ಲ ಹೇಗಿರ್ಬೋದು ಅಂತ ಹೇಳಿ ಕೋರ್ಟಿಯರ್ಸ್ ಸಭಾಪತಿಗಳು ಕೂಡ ಅಷ್ಟೇ ಎಕ್ಸೈಟ್ಮೆಂಟಿಂದ ಹೋಗಿ ಆ ಒಂದು ಪೇಂಟಿಂಗನ್ನು ನೋಡ್ತಾ ಇದ್ದಾರೆ. ಸಿ ಹಿಯರ್ the courtiers rushed to see the painting, but there was no painting at all. It showed just green grass and the sky. That is, what is this? Shouted Akbar. So see here children, the courtiers rushed to see the painting of Birbal. ಸಭಾಪತಿಗಳು ಕೂಡ ಬೇಗ ಹೋಗ್ಬಿಟ್ಟು, ರಶ್ಡ್ ಮೀನ್ಸ್ ಫಾಸ್ಟ್ಗೆ ಹೋಗ್ಬಿಟ್ಟು ಆ ಒಂದು ಕಿಂಗ್ ಕೈಯಲ್ಲಿರುವಂತಹ ಫ್ರೇಮನ್ನು ಪೇಂಟಿಂಗನ್ನು ನೋಡೋದಕ್ಕೆ ಹೋಗ್ತಾರೆ. ಓಕೆ, ಆ್ಯಂಡ್ ದೇರ್ ವಾಸ್ ನಥಿಂಗ್ ಇನ್ ದಟ್ ಫ್ರೇಮ್. ಆ ಒಂದು ಫ್ರೇಮಲ್ಲಿ ಯಾವ ಪೇಂಟಿಂಗು ಕೂಡ ಇದ್ದಿದ್ದಿಲ್ಲ. ಓಕೆ, ಸೊ ಕಿಂಗ್ ಅಕ್ಬರ್ ಗಾಟ್ ವೆರಿ ಆಂಗ್ರಿ ಆ್ಯಂಡ್ ಶೌಟೆಡ್. ಸೊ ತುಂಬ ಸಿಟ್ಟಿಂದ ಹೇಳ್ತಾ ಇರೋದು ವಾಟ್ ಈಸ್ ದಿಸ್ ಅಂತ ಹೇಳಿ. ಓಕೆ, ಸೊ ಆ ಫ್ರೇಮಲ್ಲಿ ಏನಿತ್ತು? ದೇರ್ ವಾಸ್ ನಥಿಂಗ್ ಅಟ್ ಆಲ್. ಅದು ಯಾವ ಪೇಂಟಿಂಗು ಕೂಡ ಇದ್ದಿದ್ದಿಲ್ಲ. ದೇರ್ ವಾಸ್ ಜಸ್ಟ್ ಆ್ಯಂಡ್ ಬ್ಲೂ ಸ್ಕೈ ಆ್ಯಂಡ್ ಗ್ರೀನ್ ಗ್ರಾಸ್. ಸೊ ಆ ಒಂದು ಫ್ರೇಮಲ್ಲಿ
ಬೀರ್ಬಲ್ ತಂದಿರುವಂತಹ ಒಂದು ಫ್ರೇಮಲ್ಲಿ ಪೇಂಟಿಂಗ್ ಅಂತ ಪ್ರೆಸೆಂಟ್ ಮಾಡಿರುವಂತಹ ಒಂದು ಫ್ರೇಮಲ್ಲಿ ಏನಿತ್ತು, ದೇರ್ ವಾಸ್ ನಥಿಂಗ್ ಪೇಂಟಿಂಗ್, ಯಾವ ಪೇಂಟಿಂಗು ಕೂಡ ಇದಿಲ್ಲ, ದೇರ್ ವಾಸ್ ಜಸ್ಟ್ ಆ್ಯನ್ ಗ್ರೀನ್ ಗ್ರಾಸ್ ಆ್ಯಂಡ್ ಬ್ಲೂ ಸ್ಕೈ. ಓಕೆ, ಸೊ ಬೈ ಸೀಯಿಂಗ್ ದಟ್ ಫ್ರೇಮ್ ಕಿಂಗ್ ಆಸ್ಕ್ ವಾಟ್ ಇಸ್ ದಿಸ್. ಸೊ ತುಂಬ ಸಿಟ್ಟಿಂದ ಕೇಳ್ತಾ ಇರೋದು, ವಾಟ್ ಇಸ್ ದಿಸ್, ಏನಿದು ನೀನು ಫ್ರೇಮಲ್ಲಿ ಮಾಡ್ಕೊಂಡು ಬಂದಿರೋದು ಪೇಂಟಿಂಗ್ ಅಂತ ಹೇಳಿ. Okay, let's see the Birbal's reply now. So Birbal, he was very clever, isn't it? Let's see, maybe he has some idea. Huzur, Huzur means sir. Okay, so the Birbal's reply now. Huzur, it is a cow eating grass, replied Birbal. So Birbal is telling that, Huzur, it was a cow eating grass. ಆ ಒಂದು ಗ್ರಾಸ್ ಇದೆ ಅಲ್ಲ, ಅದು ಕೌ ಈಟ್ ಮಾಡಿರೋಂತಹ ಗ್ರಾಸ್ ಅಂತ ಹೇಳ್ತಾನೆ, ಕೌ ಈಟಿಂಗ್ ಗ್ರಾಸ್ ಅಂತ ಹೇಳ್ತಾನೆ. ಓಕೆ, Birbal's reply. So let's see the king's reply now. Where is the cow? asked Akbar. ಸೊ ಕೌ ಈಟಿಂಗ್ ಗ್ರಾಸ್ ಅಂದರೆ ವೇರ್ ಇಸ್ ಕಾವ್, ಎಲ್ಲಿದೆ ಕಾವ್ ಅಲ್ಲಿ ಅಂತ ಹೇಳಿ, ಫ್ರೇಮಲ್ಲಿ ಎಲ್ಲಿದೆ, ನೀನು ಎಲ್ಲಿ ಪೇಂಟ್ ಮಾಡಿದ್ಯಾ ಕೌವನ್ನ ಅಂತ ಹೇಳಿ ಕಿಂಗ್ ಕೇಳ್ತಾ ಇರೋದು. ವೇರ್ ಇಸ್ ಕಾವ್? ಹುಜೂರ್, I have used my imagination. So Birbal is telling that, Huzur, sir, I have used my imagination. ನಾನು ನನ್ನ ಇಮ್ಯಾಜಿನೇಷನನ್ನು ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ಬೀರ್ಬಲ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆ, ಸಿ, the cow ate the grass and went out. So the Birbal is telling that I used my imagination. Cow ate the grass and went out. So cow ಅವನ ಗ್ರಾಸನ್ನ ತಿನ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟಿದೆ, ನಾನು ಅದು ಇಮ್ಯಾಜಿನ್ ಮಾಡಿದ್ದೀನಿ, ನನ್ನಂಥ ಪೇಂಟಿಂಗ್ ಅದು ಅಂತ ಹೇಳಿ ಬೀರ್ಬಲ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆ, ಸಿ ಹಿಯರ್, ವಾಟ್ ಎವರ್ ರಿಮೈನ್ಸ್ ಇಸ್ ದ ಗ್ರಾಸ್ ದಟ್ ಈಸ್ ಲೆಫ್ಟ್ ಓವರ್. ಸೊ ವಾಟ್ ಎವರ್ ರಿಮೈನ್, ಅಲ್ಲಿ ಉಳಿದಿರುವಂತಹ, ಜಸ್ಟ್ ಈಗ ಏನಲ್ಲಿ ಉಳಿದಿರೋದು, ದರ್ ಇಸ್ ರಿಮೈನಿಂಗ್ ಓನ್ಲಿ ಗ್ರಾಸ್ ದಟ್ ಈಸ್ ಲೆಫ್ಟ್ ಓವರ್ ದೇರ್. ಅಲ್ಲಿ ಉಳಿದಿರೋದು ಬರೀ ಹುಲ್ಲಷ್ಟೇ, ಗ್ರಾಸ್ ಅಷ್ಟೇ. ಕೌ ಐತಲ್ಲ ತಿನ್ಬಿಟ್ಟು ಹೋಗಿದೆ, ಸ್ವಲ್ಪ ಗ್ರಾಸಲ್ಲಿ ಉಳಿದಿದೆ, ಅದೇ ನನ್ನ ಇಮ್ಯಾಜಿನೇಷನ್ನು ಅಂತ ಹೇಳಿ ಬೀರ್ಬಲ್ ಒಂದು ಪೇಂಟಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಹೌ ಮಚ್ ಆಫ್ ಕ್ಲೆವರ್, ಎಂಥ ಒಂದು ಜಾಣತನವನ್ನು ಯೂಸ್ ಮಾಡಿದಾರೆ ನೋಡ್ರಿ. ನೆಕ್ಸ್ಟ್ ಏನಾಗುತ್ತೆ, ಸಿ ಹಿಯರ್, Akbar understood that he could not make someone a painter. So then Akbar, King Akbar, he realized that, he understood that he could not make anyone to be a painter. ಅವಾಗ ಕಿಂಗ್ ಅಕ್ಬರ್ಗೆ ಐತಲ್ಲ ಗೊತ್ತಾಗುತ್ತೆ, ಅವನು ಹೇಳಿದ ತಕ್ಷಣನೇ ಯಾರು ಕೂಡ ಪೇಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ, ನಾನು ಫೋರ್ಸ್ ಮಾಡಿದ ತಕ್ಷಣನೇ, ಓಕೆ, ಯಾರು ಪೇಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಓಕೆ, ಹಿ ರಿಯಲೈಸ್ ದ್ಯಾಟ್ ಹಿ ಕುಡ್ ನಾಟ್ ಮೇಕ್ ಎನಿ ಒನ್ ಪೇಂಟರ್. ನಾನು ಹೇಳಿದ ತಕ್ಷಣನೇ, ನನ್ನ ಆರ್ಡರಿಂದ, ನನ್ನ ಫೋರ್ಸಿಂದ, ನಾನು ಯಾರಿಗೂ ಬಲವಂತದಿಂದ ನಾನು ಪೇಂಟರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಿಂಗ್ ಅಕ್ಬರ್ಗೆ ರಿಯಲೈಸ್ ಆಗುತ್ತೆ. ಅಂಡರ್ಸ್ಟುಡ್? ಸಿ ಹಿಯರ್ ನೆಕ್ಸ್ಟ್, ಹಿ ಲಾಫ್ಡ್, ದೆನ್ ಕಿಂಗ್ ಲಾಫ್ಡ್. ಓಕೆ, he laughed and gave a gift of a bag full of gold to Birbal. ಸೊ ಹಿ ಲಾಫ್ಡ್. ಫೈನಲಿ ಕಿಂಗ್ ಅಕ್ಬರ್ಗೆ ರಿಯಲೈಸ್ ಆಯ್ತಲ್ವಾ, ನಾನು ಯಾರಿಗೂ ಪೇಂಟರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅವ್ನು ನಕ್ಕೊಂಡ್ಬಿಟ್ಟು, ತುಂಬ ಖುಷಿಯಿಂದ ನಕ್ಕೊಂಡ್ಬಿಟ್ಟು, ಅವ್ರಿಗೆ ರಿಯಲೈಸ್ ಆಯಿತು ನಾನು ಹೇಳಿದ್ದೆ ಅದು ತಪ್ಪು, ಆ ಥರ ನಾನು ಹೇಳಬಾರ್ದಿತ್ತು, ನಾನು ಯಾರಿಗೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಪೇಂಟರ್ ಅಂತ ಹೇಳಿ ರಿಯಲೈಸ್ ಆಗುತ್ತೆ. ಬಟ್ ಯಾಕೆ ಅವನಿಗೆ ನಗು ಬರ್ತಾ ಇದೆ ಅಂತ ಹೇಳಿದರೆ, ಬೀರ್ಬಲಿನ ಐಡಿಯಾದ ಮೇಲೆ ನಗು ಬರ್ತಾ ಇದೆ. ಎಂಥ ಇಮ್ಯಾಜಿನೇಷನನ್ನು ಯೂಸ್ ಮಾಡಿದ್ನಲ್ಲ, ಕಿಂಗ್ ಹೇಳಿದ, ನೀನು ಇಮ್ಯಾಜಿನೇಷನನ್ನು ಯೂಸ್ ಮಾಡ್ಕೊಂಡು ಒಂದು ಪೇಂಟಿಂಗ್ ಮಾಡ್ಕೊಂಡು ಬಾ ಅಂತ ಹೇಳಿ. ಸೊ ಅವ್ನು ಇಮ್ಯಾಜಿನೇಷನನ್ನು ಯೂಸ್ ಮಾಡ್ದ, ಇಸ್ಂಟ್? ಬಟ್ ಪೇಂಟಿಂಗ್ ಮಾಡೋಕೆ ಅವನಿಗೆ ಸಾಧ್ಯ ಆಗಿಲ್ಲ ಅಲ್ವಾ, ಜಸ್ಟ್ ಒಂದು ಗ್ರಾಸನ್ನು ಮತ್ತು ಒಂದು ಸ್ಕೈಯನ್ನು ಅಷ್ಟೇ ತೋರಿಸಿದ ಅವನು. ಓಕೆ, ಸೊ ಪೇಂಟಿಂಗ್ ಏನು ಕೂಡ ಮಾಡ್ಕೊಂಬಂದಿಲ್ಲ, ಅಂಥ ಒಂದು ಯೂನೀಕ್ ಪೇಂಟಿಂಗ್ ಪ್ರೆಸೆಂಟ್ ಮಾಡ್ದ. ಓಕೆ, ಏನಿತ್ತು ಆ ಪೇಂಟಿಂಗಲ್ಲಿ? ಜಸ್ಟ್ ಗ್ರೀನ್ ಗ್ರಾಸ್ ಆ್ಯಂಡ್ ಬ್ಲೂ ಸ್ಕೈ, ದಟ್ ಈಸ್ ಯೂನಿಕ್. ಅಂಥ ಒಂದು ಪೇಂಟಿಂಗ್ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಟ್ ಬೀರ್ಬಲ್ ಇಮ್ಯಾಜಿನೇಷನಿಂದ ಮಾಡ್ದ. ಅಂಡರ್ಸ್ಟುಡ್? ಸೊ ಕಿಂಗ್ ಫೈನಲಿ ರಿಯಲೈಸ್ ಆಗಿಬಿಟ್ಟು ಅವನಿಗೈತಲ್ಲ ನಗು ಬರುತ್ತೆ, ಹೌದು ಬೀರ್ಬಲ್ ಎಂಥ ಒಂದು ಐಡಿಯಾನ ಯೂಸ್ ಮಾಡಿದ್ದಾನಲ್ಲ, ಎಷ್ಟು ಜಾಣತನ ಯೂಸ್ ಮಾಡಿದ್ದಾನಲ್ಲ ಅಂತ ಹೇಳಿ. ಸೊ ಕಿಂಗ್ ಅಕ್ಬರ್ ಬೀರ್ಬಲ್ಗೆ ಐತಲ್ಲ ಒಂದು ಗಿಫ್ಟನ್ನು ಪ್ರೆಸೆಂಟ್ ಮಾಡ್ತಾನೆ. ಅವನ ಬ್ಯಾಗಲ್ಲಿ ಫುಲ್ ಆಫ್ ಗೋಲ್ಡ್ ಕಾಯಿನ್ಸನ್ನು ಇಟ್ಟಿರುವಂತಹ ಒಂದು ಬ್ಯಾಗನ್ನು ಆ್ಯಸ್ ಎ ಗಿಫ್ಟ್ ಆಗಿ ಕಿಂಗ್ ಅಕ್ಬರು ಬೀರ್ಬಲ್ಗೆ ಪ್ರೆಸೆಂಟ್ ಮಾಡ್ತಾನೆ. ಓಕೆ, ಸೊ ಅಗೇನ್ ಕೋರ್ಟಿಯರ್ಸಿಗೆ ಹೇಗೆ ಫೀಲ್ ಆಗುತ್ತೆ? ಸಿ ಹಿಯರ್, ದ ಕೋರ್ಟಿಯರ್ಸ್ ವರ್ ಅನ್ಹ್ಯಾಪಿ ಅಗೇನ್. ಸೊ ಕೋರ್ಟಿಯರ್ಸ್ ಸ್ಟಾರ್ಟಿಂಗ್ ತುಂಬ ಖುಷಿ ಪಟ್ರಲ್ವಾ, ಫೈನಲಿ ಬೀರ್ಬಲ್ ಕಂಟ್ರಿಬ್ಯೂಟ್ ಹೋಗ್ತಾನೆ ಅಂತ, ಇಸೇನ್? ಬಟ್ ಅಟ್ ದ ಎಂಡಿಂಗ್ ದೇ ಫೆಲ್ಟ್ ಅಗೇನ್ ಅನ್ಹ್ಯಾಪಿ. ಇದು ಸಾಧ್ಯ ಆಗಲ್ಲ, ಅವ್ನು ಈ ಕಂಟ್ರಿ ಬಿಟ್ಟು ಹೋಗಲ್ಲ, ಅವನಿಲ್ಲೇ ಇರ್ತಾನೆ ಅಂತ ಹೇಳಿ ಅಗೇನ್ ಕೋರ್ಟಿಯರ್ಸ್ ಫೆಲ್ಟ್ ಅನ್ಹ್ಯಾಪಿ. ಅವ್ರಿಗೆ ಮತ್ತೆ ಬೇಜಾರಾಗುತ್ತೆ, ಬೀರ್ಬಲ್ ಮತ್ತೆ ಕಿಂಗಿನ ಜೊತೆ ಕ್ಲೋಸ್ ಆಗಿರ್ತಾನಲ್ಲ ಅಂತ ಹೇಳಿ. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದ story, a unique painting
ಸೊ ಹೇಗಿತ್ತು ಆ ಪೇಂಟಿಂಗ್ ಅಂತ ಹೇಳಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಶೆಲ್ ವಿ ಮೂವ್ ಟು ದ ನೆಕ್ಸ್ಟ್ ನಾವ್? ಎಸ್, ಸೊ ಸಿ ಹಿಯರ್, complete the following dialogues in pairs and play the roles. So see here, it is in dialogue practice, as you know that how it is. So the dialogue practice, so let's see, but in this dialogue practice there is some blanks. Even dialogue practice alli ಕೆಲವೊಂದು blanks ಇದಾವೆ. Okay, ಆ ಒಂದು blanks ಅನ್ನು ನಾವು fill ಮಾಡಬೇಕು. Shall we do that now? Yes. Yes, so the dialogues are same as King Akbar and Birbal. So King Akbar and Birbal indu same ಅದೇ dialogues ಇದೆ ನನ್ನ ಸ್ಟೋರಿಯಲ್ಲಿ ಏನು ಹೇಳಿದ್ದೀನಲ್ಲ. So same dialogues are there, just we have to fill it. Akbar said, Birbal, make me a painting. So make me a dash, they make me a painting. So in the dash we have to fill painting. Okay, so Akbar said, Birbal, make me a painting. Painting anta heli alli fill ಮಾಡಿ and use imagination in it. I think you remember that is in the story. ಇವಾಗ ನಾನು ಹೇಳಿದೆ ನಾನು ನಿಮಗೆ ಸ್ಟೋರಿಯಲ್ಲಿ ಇದೆ ಅದು. And use imagination in it. And Birbal said, but Huzur, how can I dash? How can I dash? How can I possibly? Okay, so possibly anta heli fill ಮಾಡಿ. You have to write by pencil. Okay. So next, Birbal's dialogue, but Huzur, how can I possibly paint? Akbar said, if I don't get a good painting in a week, you shall be sent away from this land. After a week, Birbal, Huzur, here is the painting. Next day ne hitala Birbal ಬಂದ್ಬಿಟ್ಟು ಹೇಳ್ತಾನಲ್ಲ, here is a painting ಅಂತ ಹೇಳಿ ಪ್ರೆಸೆಂಟ್ ಮಾಡ್ತಾನಲ್ಲ. ನೆಕ್ಸ್ಟ್ ಅಕ್ಬರ್, what is this? Akbar said, what is this painting ಅಂತ ಹೇಳಿ. Birbal, Huzur, it is a cow eating dash, cow eating grass. So fill that, cow eating grass. So it is all the answers you have to fill there. Okay, and next Akbar, where is the dash? So what he is asking in the story, where is the cow, isn't? So the answer is cow. And next, where is the cow? Next, Birbal, I have used my dash. What he used in his painting, he used imagination, isn't? So write down the answer. He used imagination. The cow ate the grass and went away. That is the imagination he used in his painting. So that painting is known as a unique painting. ಅಂತ ಒಂದು ಇಮ್ಯಾಜಿನೇಷನ್ ಯೂಸ್ ಮಾಡಿದ್ದಕ್ಕೆ ಅದಕ್ಕೆ ಯೂನಿಕ್ ಪೇಂಟಿಂಗ್ ಅಂತ ಹೇಳಿ ಕರೆದಿರೋದು. ಓಕೆ, ನೆಕ್ಸ್ಟ್ ಅಕ್ಬರ್ ಸೆಡ್, now I understood that I cannot make someone a dash. What he realized at the end, he realized that he could not make anyone painter. So answer is painter. So by filling this answer, we completed the dialogues. Okay, and shall we move to the next main? Let's come to the page number 122. See here, two columns are given below. Column A has questions and column B has the incomplete answers. Complete the answers and match the columns in pairs. So see here, in this main there are two columns, column A and column B. In the column A there are some questions and in the column B there are some answers. Okay, and that answers have some blanks we have to fill. B column ಅಲ್ಲಿ ಆನ್ಸರ್ಸ್ ಇದಾವೆ, ಆ ಆನ್ಸರ್ಸ್ ಅಲ್ಲಿ ಕೆಲವೊಂದು ಬ್ಲಾಂಕ್ಸ್ ಇದೆ, ನಾವು ಆ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡಬೇಕು. ಓಕೆ, shall we do that now? So question, what was Birbal in the court of Akbar? What was Birbal in the court of Akbar? So Akbar in court ali Birbal ಏನು? He was minister, isn't? So answer.
So A answer is A question ಗೆ answer Birbal was minister. So answer minister. You have to fill that. What would be the punishment if Birbal did not bring a painting? What would be the punishment if Birbal did not get the painting? What is the punishment? Yes, in the starting he told that if he not present any painting in a week, then he will be sent to the out of the country. Isn't? So that is punishment. So Birbal would be sent out of the country. B answer. Birbal would be sent out of the country. Okay, next, how did the courtiers feel on hearing at the starting when king said that he will be sent out of the country? ಕಿಂಗ್ ಸ್ಟಾರ್ಟಿಂಗ್ ಹೇಳ್ತಾನಲ್ಲ, ನಿನ್ನ ಕಂಟ್ರಿಯಿಂದ ಹೊರಗಡೆ ಕಳಿಸ್ಬಿಡ್ತೀನಿ ಪೇಂಟಿಂಗ್ ಪ್ರೆಸೆಂಟ್ ಮಾಡಿಲ್ಲ ಅಂದರೆ, ಅವಾಗ ಕೋರ್ಟಿಯರ್ಸಿಗೆ ಸಭಾಪತಿಗಳಿಗೆ ಹೇಗೆ ಫೀಲ್ ಆಗುತ್ತೆ? ದೇ ಫೆಲ್ಟ್ ವೆರಿ ಹ್ಯಾಪಿ. ಸ್ಟಾರ್ಟಿಂಗ್ ತುಂಬ ಖುಷಿ ಆಗುತ್ತೆ ಅವರಿಗೆ. ಇಸ್ಂಟ್? ಸೊ ದ ಆನ್ಸರ್ ಈಸ್ they felt very happy. Okay, next, what was the picture? I think you can say this answer very easily. What was the picture? See here, the picture showed just sky and green grass. So what is there in the picture? There is only sky and green grass. So B answer. The picture showed just green grass and sky. So fill that answers. So listen and color. So see here, this main, they given some pictures, you have to color that pictures. Okay, use crayons or color pencils to color that pictures. And here next main belongs to the activity. Okay, so here read the table given below. Pictures of some dance forms, the names and the states from which they have originated are given in the table. Do the activities A, B and C help of this table. So see here children, this main, it is an activity for you. Okay, and you have to do that activity. You just have to collect some dance forms pictures. ಡ್ಯಾನ್ಸ್ ಫಾರ್ಮ್ಸ್ ಇಂದು ಪಿಕ್ಚರ್ ಒಂದು ಚಾರ್ಟ್ ಸಿಗುತ್ತೆ, ಜಸ್ಟ್ ಒಂದು ಚಾರ್ಟ್ ಸಿಗುತ್ತೆ. ಆ ಒಂದು ಚಾರ್ಟಲ್ಲಿ ಡಿಫ್ರೆಂಟ್ ಡ್ಯಾನ್ಸ್ ಫಾರ್ಮ್ಸ್ ಇಂದು ಪಿಕ್ಚರ್ಸ್ ಇರುತ್ತೆ. ಓಕೆ, ಆ ಒಂದು ಚಾರ್ಟನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಕಟ್ಔಟ್ ಮಾಡಿಬಿಟ್ಟು ಒಂದು ಶೀಟಲ್ಲಿ, ಒಂದು A4 ಸೈಜ್ ಶೀಟಲ್ಲಿ ಪ್ಯಾಚ್ ಮಾಡಿ ಅದು ಡ್ಯಾನ್ಸ್ ಫಾರ್ಮಿನ ನೇಮ್ ಬರಿಬೇಕು, ಪ್ಲಸ್ ಅದು ಯಾವ ಸ್ಟೇಟಲ್ಲಿ ಆ ಡ್ಯಾನ್ಸ್ ಫಾರ್ಮ್ ಫೇಮಸ್ ಇದೆ ಅಂತ ಹೇಳಿ ಸ್ಟೇಟ್ ನೇಮನ್ನು ಬರಿಬೇಕು. ದಿಸ್ ಟೇಬಲ್ ಈಸ್ ವೆರಿ ಹೆಲ್ಪ್ಫುಲ್ ಟು ಯು ಟು ಡೂ ದ ಆ್ಯಕ್ಟಿವಿಟಿ. ಈ ಒಂದು ಟೇಬಲನ್ನು ನೋಡ್ಕೊಂಡ್ಬಿಟ್ಟು ಆ ಒಂದು ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ. ಓಕೆ, ಸೊ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ನಾನು ಅವಾಗ ಈ ಆ್ಯಕ್ಟಿವಿಟೀಸನ್ನು ಕಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಚಿಲ್ಡ್ರನ್, ಸೊ ಡೂ ದಿಸ್ ಆ್ಯಕ್ಟಿವಿಟಿ, ಡೋಂಟ್ ಫರ್ಗೆಟ್. ಸೊ here I'll stop the class. Next I'll continue in the next period. Thank you for the class. See you in the next period.